9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಪನೀರ್ 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 ಅಂತ ಬಾಯಿ ಚಪ್ಪರಿಸ್ಕೊಂಡು ತಿಂತೀರಾ? ಹಾಗಿದ್ರೆ ಇನ್ ಮುಂದೆ ಸ್ವಲ್ಪ ಯೋಚಿಸಿ. ವೆಜಿಟೇರಿಯನ್ ಅಂತೂ ಪನೀರ್ ಗ್ರೇವಿ, ಪನೀರ್ ಕಬಾಬ್, ಪನೀರ್ ಪೆಪ್ಪರ್, ಪನೀರ್ ಮಂಚೂರಿ, ಪನೀರ್ ಪಲಾವ್ ಅಂತ ವೆರೈಟಿ ಖಾದ್ಯಗಳನ್ನ ಮಾಡಿದ್ದೆ. ಹೆಲ್ದಿ, ಹೈ ಪ್ರೋಟೀನ್, ಗುಡ್ ಫ್ಯಾಟ್ ಅಂತ ತಿಂದಿದ್ದೆ. ಆದ್ರೆ ಈ ಪನೀರ್ ಡೇಂಜರ್ ಅನ್ನೋದು ಪ್ರೂವ್ ಆಗಿದೆ. ಹೌದು, ಕಾಟನ್ ಕ್ಯಾಂಡಿ, ಗೋಬಿ, ಬಟಾಣಿ ಬಳಿಕ ಇದೀಗ ಪನೀರ್ ಸರದಿ ಶುರುವಾಗಿದೆ. ಪನೀರ್ ಪ್ರಿಯರಿಗೆ ಆಹಾರ ಇಲಾಖೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. 80ಕ್ಕೂ ಹೆಚ್ಚು ಕಡೆ ಆಹಾರ ಇಲಾಖೆ ಅಧಿಕಾರಿಗಳು ಪನೀರ್ ಸ್ಯಾಂಪಲ್ ಅನ್ನ ಸಂಗ್ರಹಿಸಿ ಟೆಸ್ಟ್ಗೆ ಕಳಿಸಿದ್ರು. ಇದರಲ್ಲಿ ಪನೀರ್ ತಯಾರಿಸುವ ವೇಳೆ ಅದನ್ನ ಮೃದುವಾಗಿಸೋದಕ್ಕೆ ಕೆಮಿಕಲ್ ಬಳಕೆ ಮಾಡೋದ್ರಿಂದ ಪನೀರ್ನಲ್ಲಿ ಕ್ಯಾಲ್ಸಿಯಂ ಹಾಗೂ ಪ್ರೋಟೀನ್ ಅಂಶ ಕಡಿಮೆ ಇದ್ದು ಕೆಟ್ಟ ಬ್ಯಾಕ್ಟೀರಿಯಾ ಇರುವುದು ವರದಿಯಿಂದ ತಿಳಿದು ಬಂದಿದೆ. ಅಲ್ಲದೆ ಈ ಪನೀರನ್ನ ಮೃದುವಾಗಿಸುವುದಕ್ಕೆ ಕೆಮಿಕಲ್ ಬಳಕೆ ಮಾಡ್ತಾ ಇರೋದು ಆರೋಗ್ಯಕ್ಕೆ ಮಾರಕ ಎಂದಿದ್ದಾರೆ. ಈ ಕೆಮಿಕಲ್ ಹೃದಯ ಸಂಬಂಧಿ ಕಾಯಿಲೆಗೆ ಕಾರಣವಾಗುತ್ತೆ. ಇದರಿಂದ ಕಿಡ್ನಿ ಸಮಸ್ಯೆ ಕೂಡ ಹೆಚ್ಚಾಗಬಹುದಂತೆ. ಇದಲ್ಲದೆ ಕ್ಯಾನ್ಸರ್ಗೂ ಇದು ಕಾರಣವಾಗಬಹುದು ಅಂತ ವರದಿಯಲ್ಲಿ ಬಹಿರಂಗವಾಗಿದೆ. ಹಾಗಾದ್ರೆ ಎಲ್ಲದರಲ್ಲೂ ಕೆಮಿಕಲ್ ಬಳಕೆ ಆಗುತ್ತಾ? ಕೆಮಿಕಲ್ ಬಳಕೆ ಮಾಡದ ಪನ್ನೀರನ್ನ ಕಂಡು ಹಿಡಿಯೋದು ಹೇಗೆ? ಯಾವುದನ್ನ ಬಳಕೆ ಮಾಡಬೇಕು, ಯಾವುದನ್ನ ಬಳಕೆ ಮಾಡಬಾರ್ದು? ಈ ಬಗ್ಗೆ ಮಾತನಾಡೋದಕ್ಕೆ ಫುಡ್ ಎಕ್ಸ್ಪರ್ಟ್ ಕೀರ್ತಿ ಹಿರಿಸಾವೆ ಅವರು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಕೀರ್ತಿ ಅವರೇ, ನಿಜಕ್ಕೂ ಕೂಡ ಪನೀರ್ ತಿನ್ಬೇಕಾ ತಿನ್ಬಾರ್ದಾ ಅನ್ನುವಂಥ ಆತಂಕ ಶುರುವಾಗ್ಬಿಟ್ಟಿದೆ. ಬರೋಬ್ಬರಿ 80 ಕಡೆ ಟೆಸ್ಟ್ ಮಾಡಿದಾರಂತೆ. 80 ಕಡೆನಲ್ಲಿ ಸುಮಾರು ಕಡೆ ಇದು ಯೋಗ್ಯವಲ್ಲ, ತಿನ್ಬಾರ್ದು ಅಥವಾ ಕೆಮಿಕಲ್ಸ್ ಇದೆ, ಬ್ಯಾಕ್ಟೀರಿಯಾ ಇದೆ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಪನೀರ್ನ ತಿನ್ಬೋದಾ ತಿನ್ಬಾರ್ದಾ ಅನ್ನುವಂಥ ಯಕ್ಷ ಪ್ರಶ್ನೆ ಕಾಡ್ತಿದೆ. ಏನ್ ಹೇಳ್ತೀರಿ ಈ ಬಗ್ಗೆ? ಖಂಡಿತ ನೀವ್ ಹೇಳ್ತಾ ಇರೋ ಮಾತು ಕೇಳಿದ್ರೆ ನಮಗೂ ಆಘಾತಕಾರಿನೇ. ಯಾಕಂದ್ರೆ ಕೆಲವೊಂದು ಕಡೆ ಅಡಲ್ಟ್ರೇಟೆಡ್ ಪನ್ನೀರ್ ಸಿಕ್ಕಿದೆ ಅಂತ ಮಾಹಿತಿ ಇದೆ. ಸೊ ಇಂಥ ಕಡೆ ಪನ್ನೀರ್ನ ನಾವು ಅಡಲ್ಟ್ರೇಟ್ ಆಗಿರೋ ಪನ್ನೀರ್ನ ತಿಂದ್ರೆ ಹಲವಾರು ರೋಗಗಳಿಗೆ ತುತ್ತಾಗ್ತೀವಿ. ಈ ತರ ರೋಗಗಳನ್ನ ಆಹಾರ ತಿನ್ನೋದು ಮುಖಾಂತರ ತಗೊಂಡ್ರೆ ಇದರಷ್ಟು ಕೆಟ್ಟ ವಿಪರ್ಯಾಸ ಯಾವ್ದು ಇಲ್ಲ ಅಂತ ಹೇಳ್ಬೋದು. ಬಟ್ ಆದ್ರೆ ನಾವು ಸಾಮಾನ್ಯವಾಗಿ ಒಂದಷ್ಟು ಮನೆಯಲ್ಲೇ ಟೆಸ್ಟ್ ಮಾಡ್ಕೊಳ್ಬಹುದು. ಮತ್ತೆ ಸ್ವಲ್ಪ ತಿಳುವಳಿಕೆ ಹೆಚ್ಚಿದ್ರೆ ಒಂದಷ್ಟು ಮಟ್ಟಿಗೆ ಇದು ಒಳ್ಳೇದಾ ಕೆಟ್ಟದ ಅಡಲ್ಟ್ರೇಟೆಡ್ ಇಲ್ವಾ ಅನ್ನೋದನ್ನ ನಾವು ಕಂಡಿಡ್ಕೊಬಹುದು. ಸೊ ಅದ್ರಲ್ಲಿ ಸಿಂಪಲ್ ಟೆಸ್ಟ್ ಅಂದ್ರೆ ವಾಟರ್ ಸಾಲ್ಯುಬಲ್, ನೀರಿನಲ್ಲಿ ಟೆಸ್ಟ್ ಮಾಡುವಂತದ್ದು. ಈಗ ನೀವ್ ಯಾವ್ದೇ ಪನ್ನೀರ್ ತಂದ್ರು ಅದನ್ನ ಸಣ್ಣದಾಗಿ ಕಟ್ ಮಾಡಿ ಅದನ್ನ ಒಂದು ನೀರ್ನಲ್ಲಿರೋ ಬೌಲ್ಗೆ ಹಾಕಿದ್ರೆ ಪ್ಯೂರ್ ಪನ್ನೀರು ಕೆಳಗಡೆ ಸಿಂಕ್ ಆಗೋಗ್ಬಿಡುತ್ತೆ. ಸೊ ಅಡಲ್ಟ್ರೇಟ್ ಆಗಿರೋ ಪನ್ನೀರು ಸ್ವಲ್ಪ ತೇಲುತ್ತೆ. ಅಷ್ಟೇ ಅಲ್ಲ, ಅದು ಒಂಥರ ಕ್ರೀಮ್ ಕಲರ್ ನೀರಲ್ಲಿ ಬಿಟ್ಕೊಳುತ್ತೆ, ಅಂದ್ರೆ ಕರಗುತ್ತೆ. ಯಾಕೆ ಕರಗುತ್ತೆ ಅಂದ್ರೆ ಅಂತ ಅಡಲ್ಟ್ರೇಟೆಡ್ ಪನ್ನೀರಲ್ಲಿ ಸ್ಟಾರ್ಚ್ ಹಾಕಿರ್ತಾರೆ. ಈ ಸ್ಟಾರ್ಚ್ ಬಳಕೆ ಮಾಡಿದ್ರೆ ಅದು ತೂಕ ಜಾಸ್ತಿ ಆಗುತ್ತೆ. ಸೊ ಮಾಸ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಈ ತರ ಒಂದು ಅಡಲ್ಟ್ರೇಷನ್ ನಾವು ಕಂಡಿಡ್ಕೊಳ್ಬಹುದು. ಇನ್ನೂ ಒಂದು ಟೆಸ್ಟ್ ಇದೆ ಸಿಂಪಲ್, ಇನ್ನೂ ಒಂದು ಸಿಂಪಲ್ ಟೇಸ್ಟ್ ಮುಖಾಂತರನು ಕೂಡ ಕಂಡಿಡ್ಕೊಳ್ಬಹುದು. ಸೊ ಒಂದ್ ಸ್ವಲ್ಪ ಒಳ್ಳೆ ಪನ್ನೀರ್ ಅಂತ ಅಂದ್ರೆ ಹಾಲಿನಲ್ಲಿ ತಯಾರಾಗಿರುವಂತ ಪನ್ನೀರ್ನ ನೀವು ಬಾಯಿಗೆ ಹಾಕೊಂಡ್ರೆ ಅದು ಒಂದ್ ಸ್ವಲ್ಪ ಹಾಲಿನ ರುಚಿ ಕೊಡುತ್ತೆ. ಅಷ್ಟೇ ಅಲ್ಲ, ನೀವು ಮುಟ್ಟಾಗ ಅದು ಒಂಥರ ಸ್ಕ್ರಂಬಲ್ ಅಂದ್ರೆ ಪುಡಿ ಆಗುತ್ತೆ, ಸಾಫ್ಟ್ ಆಗಿರುತ್ತೆ, ಸ್ಪಾಂಜಿ ಇರುತ್ತೆ. ಸೊ ಬಟ್ ಆದ್ರೆ ಕಲಬೆರಕೆ ಆಗಿರೋ ಪನ್ನೀರ್ ಹೇಗಿರುತ್ತೆ ಅಂತ ಅಂದ್ರೆ ಒಂದ್ ಸ್ವಲ್ಪ ಹುಳಿ ಟೇಸ್ಟ್ ಕೊಡುತ್ತೆ. ನಾಲಿಗೆಗೆ ಅಷ್ಟು ಒಳ್ಳೆ ಇದಾಗಿರೋದಿಲ್ಲ, ಅದು ರುಚಿಯಾಗಿರೋದಿಲ್ಲ. ಅದನ್ನ ಈಸಿಯಾಗಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಸೊ ಇಂಥ ಪನ್ನೀರು ಮತ್ತೆ ಕೈಯಿಂದ ಅದನ್ನ ರಬ್ ಮಾಡಿದಾಗ ಅದು ಒಂಥರ ಸ್ಕ್ರಂಬಲ್ಡ್ ಪುಡಿ ಆಗೋದಿಲ್ಲ, ಒಂಥರ ಮಾಸ್ ತರ ಇರುತ್ತೆ. ಇದು ಇನ್ನ ಒಂದು ಸಿಂಪಲ್ ಟೆಸ್ಟ್. ಇದಕ್ ಮೀರಿ ಇನ್ನೂ ಒಂದು ಹಂತಕ್ಕೆ ಹೆಚ್ಚು ಅಂತ ಅಂದ್ರೆ ಈ ಅಯೋಡಿನ್ ಅಂತ ಸಿಗುತ್ತೆ. ಈ ಒರಿಜಿನಲ್ ಪನ್ನೀರ್, ಫ್ರೆಶ್ ಪನ್ನೀರ್ ಮೇಲೆ ಅಯೋಡಿನ್ ಹಾಕಿದ್ರೆ ಅದು ಯಾವುದೇ ರೀತಿ ಕಲರ್ ಚೇಂಜಸ್ ಆಗೋದಿಲ್ಲ. ಉಪ್ಪು ಅಥವಾ ಅಯೋಡಿನ್ ಸೊಲ್ಯೂಷನ್ ಸಿಗುತ್ತಲ್ಲ, ಅಯೋಡಿನ್ ಸೊಲ್ಯೂಷನ್ ಸಿಗುತ್ತಲ್ಲ, ಅದು ಅಯೋಡಿನ್ ಸೊಲ್ಯೂಷನ್ ಹಾಕಿದ್ರೆ ಅದು ಯಾವುದೇ ರೀತಿ ಕಲರ್ ಬದಲಾವಣೆ ಆಗೋದಿಲ್ಲ. ಬಟ್ ಆದ್ರೆ ಅಡಲ್ಟ್ರೇಟೆಡ್ ಪನ್ನೀರ್ ತಗೊಂಡು ನೀವು ಅದ್ರ ಮೇಲೆ ಒಂಚೂರು ಅಯೋಡಿನ್ ಸೊಲ್ಯೂಷನ್ ಹಾಕಿದ್ರೆ ಅದು ಒಂಥರ ಬ್ಲಾಕ್ ಕಲರ್ ಇಲ್ಲ ಬ್ಲೂಯಿಶ್ ಕಲರ್ ಆಗಿ ಟರ್ನ್ ಆಗುತ್ತೆ. ಡಾರ್ಕ್ ಬ್ಲೂಯಿಶ್ ತರ ಟರ್ನ್ ಆಗುತ್ತೆ. ಸೊ ಇದಿಷ್ಟು ಟೆಸ್ಟ್ ಅಲ್ಲಿ ನಾವು ಒಂದ್ ಹಂತಕ್ಕೆ ಇದು ಅಡಲ್ಟ್ರೇಟೆಡ್ ಆಗಿದ್ಯಾ ಇಲ್ವಾ, ಇಲ್ಲ ಫ್ರೆಶ್ ಇದೆಯಾ ಅನ್ನೋದನ್ನ ಕಂಡುಹಿಡ್ಕೊಂಡು ಒಂದ್ ಹಂತಕ್ಕೆ ಒಳ್ಳೆ ಪನ್ನೀರ್ನ ಸೇವನೆ ಮಾಡಬಹುದು. ತುಂಬಾ ಜನ ಈಗ ಮಿಲ್ಕ್ ಪ್ರಾಡಕ್ಟ್ ಗಳಿಗೆ ಅಲರ್ಜಿಕ್ ಆಗಿರ್ತಾರೆ. ತುಂಬಾ ಜನ ಫೇವರಿಟ್ ಫುಡ್ ಅಂತಂದ್ರೆ ಮಿಲ್ಕ್ ಪ್ರಾಡಕ್ಟ್ ಅಂತ ಕೂಡ ಹೇಳ್ತಾರೆ. ಗೊತ್ತಿದ್ದೋ ಗೊತ್ತಿಲ್ಲದೆ ಈಗ ಹೊರಗಡೆ ಹೋದಾಗ ಪನ್ನೀರ್ ಗ್ರೇವಿನೋ ಏನೋ ಒಂದು ಆರ್ಡರ್ ಮಾಡ್ತಾರೆ. ಅದು ನಿಜವಾದ ಪನ್ನೀರಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ? ಯಾಕಂದ್ರೆ ಹೊರಗಡೆ ಹೋದಾಗ ನಾವು ಸೊಲ್ಯೂಷನ್ ತಗೊಂಡು ಹೋಗೋಕ್ಕಾಗಲ್ಲ, ಅದನ್ನ ಸಪ್ರೇಟ್ ಮಾಡಿ ಮತ್ತೆ ನೀರಲ್ಲಿ ಮುಳುಗಿಸಿ ನೋಡೋಕ್ಕಾಗಲ್ಲ. ಹೇಗೆ ಕಂಡಿಡಿಯೋದು ಹೇಗೆ ಅಂತ ನೋಡಿ. ಒಂದ್ಸಲ ಪನ್ನೀರ್ನ ಕಟ್ ಮಾಡಿ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಮಸಾಲೆಗಳನ್ನ ಆಡ್ ಮಾಡ್ತಾರೆ. ಅಂತ ಸಮಯದಲ್ಲಿ ಖಂಡಿತ ನಿಮ್ಗೆ ಕಂಡಿಡಿಯೋದು ತುಂಬಾ ಕಷ್ಟ ಆಗುತ್ತೆ. ಅದು ಒಂದು ಹಂತಕ್ಕೆ ಕೆಮಿಕಲ್ ಬಯಾಲಜಿಕಲ್ ಟೆಸ್ಟ್ ಮುಖಾಂತರನೇ
ಅಲ್ಲಿ ಗೊತ್ತಾಗತ್ತೆ. ನೀವು ಅಂತ ಕಡೆ ಎಲ್ಲ ನೀವು ಬಾಯಿ ರುಚಿ ಮತ್ತೆ ಕಣ್ಣೋಟದಲ್ಲಿ ಯಾವ್ದು ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ. ಸೊ ನೀವು ರೆಸ್ಟೋರೆಂಟ್ ಹೋದಾಗ ಇಲ್ಲ ಅಲ್ಲಿ ಎಲ್ಲಿ ತಿಂತಾ ಇದೀರೋ ಅಲ್ಲಿ ಕ್ಲೀನಿನೆಸ್ ಇದೆಯಾ, ಹೈಜೀನ್ ಇದೆಯಾ ಅಂತ ಒಂದಷ್ಟು ಕಣ್ಣ ಹರತೆನಲ್ಲಿ ಗಮನಿಸಿ ಒಂದ್ ಒಳ್ಳೆ ಕಡೆ ಊಟ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಒಂದ್ ಹಂತಕ್ಕೆ ಕಂಟ್ರೋಲ್ ಮಾಡ್ಕೊಳ್ಬೋದು. ಬಟ್ ಖಾದ್ಯ ತಯಾರಾದ್ಮೇಲೆ ಅದು ಕಣ್ಣಳತೆಯಿಂದ ನಮ್ಮ ಸಾಮಾನ್ಯ ಜ್ಞಾನ ತಿಳುವಳಿಕೆಯಿಂದ ಕಂಡುಹಿಡಿಯೋದು ತುಂಬಾ ಕಷ್ಟ. ಈ ತುಂಬಾ ಜನರಿಗೆ ಈಗ ಹೋಟೆಲ್ ಫುಡ್ ಅಂದ್ರೆ ಸ್ಪೆಷಲಿ ಈಗ ಹಾಲಿನಿಂದ ತಯಾರಾದಂತಹ ಪನ್ನೀರ್ ಗ್ರೇವಿನೋ ಅಥವಾ ಏನೋ ಒಂದು ತಿನ್ಕೊಂಡು ಬಂದಾಗ ಫುಡ್ ಅಲರ್ಜಿ ಆಯ್ತು ಅಥವಾ ಹೊಟ್ಟೆ ಯಾಕೋ ಸರಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದ್ರಲ್ಲಿ ಇರುವಂತಹ ಅಂದ್ರೆ ಪನ್ನೀರ್ನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾದಿಂದ ಈ ರೀತಿ ಆಗುತ್ತಾ, ಏನ್ ಹೇಳ್ತೀರಿ ಈ ಬಗ್ಗೆ? ಪನ್ನೀರಲ್ಲಿ ಬ್ಯಾಕ್ಟೀರಿಯಾ ಕಂಡು ಬಂದಿದೆ ಅಂತ ಯಾವ್ದು ಪರೀಕ್ಷೆ ಬಂದಿಲ್ಲ. ಸ್ಟಾರ್ಚ್ ಅಡಲ್ಟ್ರೇಷನ್ ಆಗ್ತಾ ಇದೆ ಅಂತ ಬಂದಿದೆ. ಈ ಒಂದು ಕೆಟ್ಟೋಗಿರೋ ಪನ್ನೀರು ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಎಕ್ಸ್ಪೈರಿ ಆಗಿರೋಂತ ಪನ್ನೀರು, ತುಂಬಾ ದಿನ ಹಳೆಯದಿಟ್ಟು ಯೂಸ್ ಮಾಡುವಂತ ಪನ್ನೀರ್ಗಳು ತಗೊಂಡಾಗ ಖಂಡಿತವಾಗಿ ಅದು ಸ್ವಲ್ಪ ಫುಡ್ ಇನ್ಫೆಕ್ಷನ್ ಇಲ್ಲ ಅಂದ್ರೆ ಹೊಟ್ಟೆ ಉರಿ, ಹೊಟ್ಟೆ ನೋವು ಈ ತರ ಕಾಣಿಸ್ಕೊಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಅದಕ್ಕೆ ನಾನು ಆಗ್ಲೇ ತಿಳಿಸ್ದಂಗೆ FSSAI ಮಾನ್ಯತೆ ಪಡೆದಿರೋ, ISI ಮಾನ್ಯತೆ ಪಡೆದಿರೋ ಮತ್ತೆ GMP ಜನರಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅಂತ ಇರುತ್ತೆ. ಸೊ ಎಲ್ಲಿ ತಯಾರಿಕೆ ಆಗುತ್ತೆ ಅಲ್ಲಿ ಅಂತ ಕಂಪನಿಗಳಲ್ಲಿ ಈ 3 ಸರ್ಟಿಫಿಕೇಶನ್ ಸಾಮಾನ್ಯವಾಗಿ ಇರ್ಲೇಬೇಕು. ಈ 3 ಮಾನ್ಯತೆಗಳನ್ನ ಪಡೆದಿರೋ ಕಂಪನಿಯಿಂದ ತಯಾರಾಗಿರೋ ಪನ್ನೀರ್, ಪ್ಯಾಕ್ ಆಗಿ ಬಂದಿರೋ ಪನ್ನೀರ್ನ ನಾವು ಬಳಕೆ ಮಾಡಿದ್ರೆ ಈ ತರ ಹೊಟ್ಟೆ ಉರಿ, ಹೊಟ್ಟೆ ನೋವು ಇಲ್ಲ ಫುಡ್ ಪಾಯ್ಸನಿಂಗ್, ಇರಿಟೇಷನ್, ಸ್ಕಿನ್ ಇರಿಟೇಷನ್, ಸ್ಕಿನ್ ಅಲರ್ಜಿ ಈ ತರದೆಲ್ಲ ಲಕ್ಷಣಗಳು ನಮ್ಗೆ ಕಾಣಿಸ್ಕೊಳುತ್ತೆ. ಸೊ ಈ ತರ ಲಕ್ಷಣಗಳಿಂದ ನಾವು ದೂರ ಇರ್ಬೇಕಂದ್ರೆ ಈ 3 ಮಾನ್ಯತೆ ಪಡೆದಿರೋ ಅಂತ ಪನ್ನೀರ್ನ ನಾವು ಬಳಕೆ ಮಾಡಿದ್ರೆ ಖಂಡಿತವಾಗೂ ನಾವು ಈ ತರದ್ದೆಲ್ಲ ಅವಾಯ್ಡ್ ಮಾಡ್ಬೋದು. ಕೀರ್ತಿ ಇವ್ರೆ, ಹಾಗಾದ್ರೆ ಜೊತೆಗೆ ಕೆಲವು ಕಡೆ ನಾವು ನೋಡ್ತಾ ಇದೀಗ ಫ್ರೆಶ್ ಪನ್ನೀರ್, ಈಗ ಮನೆಯಲ್ಲೇ ಮಾಡಿರೋ ಪನ್ನೀರ್ ಅಂತ ಮಾರ್ಕೆಟ್ ನಲ್ಲಿರುವಂತ ರೇಟ್ಗಿಂತ ಒಂದು 10-20 ರೂಪಾಯಿ ಕಡಿಮೆಗಿಡ್ತಾರೆ. ಆ ಪನ್ನೀರ್ ತಗೊಳ್ಳೋದು ಸೇಫಾ ಅಥವಾ ಬೇಡವಾ, ಏನ್ ಹೇಳ್ತೀರಿ? ಮನೆಯಲ್ಲೇ ತಯಾರು ಮಾಡಿ ತಗೊಂಡಿರ್ತಾರೋ ಪನ್ನೀರ್ ಅಂತ ಅಂದ್ರೆ ನಮ್ಗೆ ಅವ್ರು ಯಾವ ರೀತಿ ತಯಾರು ಮಾಡಿದ್ದಾರೆ ಅಂತ ಗೊತ್ತಿರೋದಿಲ್ಲ. ನಿಮ್ಗೆ ತಯಾರು ಮಾಡಿರೋರ್ ಮೇಲೆ ನಂಬಿಕೆ ಇತ್ತು, ನೀವು ಕಣ್ಣಾರೆ ನೋಡಿದೀರಾ ಅದನ್ನ ಪನ್ನೀರ್ ತಯಾರಿಕೆನ ಅವ್ರು ಕ್ಲೀನ್ ಆಗಿ ಮಾಡಿದ್ದಾರೆ, ಹಾಲಿಂದನೇ ಮಾಡಿದ್ದಾರೆ ಅಂತ ನಿಮ್ಗೆ ಅಷ್ಟು ಅಶ್ಯೂರೆನ್ಸ್ ಇದ್ರೆ ಖಂಡಿತವಾಗೂ ನೀವು ತಗೊಳ್ಬಹುದು. ಬಟ್ ಆದ್ರೆ ಸೂಕ್ಷ್ಮಗಳನ್ನ ಗಮನಿಸಿದಾಗ ಯಾರು ಯಾವ ರೀತಿ ತಯಾರು ಮಾಡಿರ್ತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಈ ತರ ತಯಾರಿಕೆ ಆದ್ಮೇಲೆ ಇಂಥ ಆಹಾರಗಳನ್ನ ನಮ್ಮ FSSAI ರಿಜಿಸ್ಟ್ರೇಷನ್ ಏನಾದ್ರು ಮಾಡಿದ್ರೆ ಫಸ್ಟ್ ಈ ಸ್ಯಾಂಪಲ್ಸ್ ಗಳನ್ನ, ತಯಾರಾಗಿರೋ ಸ್ಯಾಂಪಲ್ಸ್ ನ FSSAI ಮತ್ತೆ ISI ಇದಕ್ಕೆ ಕಳ್ಸಿಕೊಡ್ತಾರೆ. ಅಂಡ್ ಸಡನ್ ಎಕ್ಸಾಮಿನೇಷನ್ಸ್ ನಡೀತಾ ಇರ್ತವೆ. ಗೊತ್ತಿಲ್ದಿರೋ ಹಂಗೆ ವಿಸಿಟ್ ಮಾಡಿ ಅವರು ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಎಕ್ಸಾಮಿನೇಷನ್ಸ್ ನಡೀತಾ ಇರುತ್ತೆ. ಸೊ ಹಾಗಾಗಿ ಇಂಥ ಮಾನ್ಯತೆ ಪಡೆದಿರೋ ಅಂತ ಕಂಪನಿಗಳಿಂದ ತಗೊಳೋದು ತುಂಬಾ ಒಳ್ಳೇದು. ಅಕಸ್ಮಾತ್ ನಿಮ್ಗೆ ಗೊತ್ತಿರೋ ವ್ಯಕ್ತಿನೇ ತಯಾರು ಮಾಡಿ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸಿ ನೀವು ಅವರ ಮೇಲೆ ನಂಬಿಕೆ ಇಟ್ಟು ತಗೊಂಡ್ರೆ ಅದು ನಿಮ್ಮ ಅಭಿಪ್ರಾಯ. ಈಗ ಮಾರ್ಕೆಟ್ ನಲ್ಲಿ ತುಂಬಾ ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ. ಈಗ ಪನ್ನೀರ್ನಲ್ಲಿ ಈಗ ಹೈ ಪ್ರೋಟೀನ್ ಲೋ ಫ್ಯಾಟ್ ಅಂತೆಲ್ಲ ಹೇಳ್ತಾರೆ. ಕಾರ್ಬ್ಸ್ ವಿಚಾರವಾಗಿ ತುಂಬಾ ಜನ ಗಮನ ಕೊಡ್ತಾರೆ. ಇನ್ನು ಡಯಟ್ ವಿಚಾರಕ್ಕೆ ಬಂದ್ರೆ ತುಂಬಾ ಕಾರ್ಬ್ಸ್ ಕಮ್ಮಿ ಇರಬೇಕು ಅಥವಾ ಹೈ ಪ್ರೋಟೀನ್ ಇರಬೇಕು ಅಂತಾರೆ. ಈಗ ನಂದಿನಿ ಆಗಿರ್ಬೋದು, ಅಮೂಲ್ ಆಗಿರ್ಬೋದು, ಬೇರೆ ಬೇರೆ ಬ್ರ್ಯಾಂಡ್ಗಳು ವೆರೈಟಿ ಮಾರ್ಕೆಟ್ ನಲ್ಲಿ ನಾವು ನೋಡ್ತಾ ಇದೀವಿ. ಯಾವ್ದು ಉತ್ತಮ ಅಂತ ಹೇಳ್ತೀರಿ? ಹಾಲಿನಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಇರುತ್ತೆ, ಬಟ್ ಕಮ್ಮಿ ಪ್ರಮಾಣದಲ್ಲಿ ಇರುತ್ತೆ. ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಕ್ಯಾಲ್ಸಿಯಂ ಕೂಡ ಅದರಲ್ಲಿ ಜಾಸ್ತಿ ಇರುತ್ತೆ. ಸೊ ಹಾಲಿನ ವಿಂಗಡಣೆ ಮಾಡಿ ಹಾಲನ್ನ ಒಂದಷ್ಟು ಹಾಲ್ಗಳನ್ನ ಪ್ರೋಟೀನ್ ಅಂಶ ಜಾಸ್ತಿ ಇರೋ ರೀತಿನಲ್ಲಿ ಹಸಿರು ಪ್ಯಾಕೆಟ್ ಮತ್ತೆ ಎಲ್ಲೋ ಆರೆಂಜ್ ಪ್ಯಾಕೆಟ್ ಮತ್ತೆ ಹಸುವಿನ ಹಾಲು, ಎಮ್ಮೆ ಹಾಲು ಅಂತ ವಿಂಗಡಣೆ ಮಾಡಿ ನಮ್ಮ ನಂದಿನಿ KMF ಅವರು ಪ್ಯಾಕೆಟ್ಸ್ ನಲ್ಲಿ ಹಾಲನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅಂತ ಡಿಫ್ರೆನ್ಶಿಯೇಟ್ ಆಗಿರೋಂತ ಹಾಲಿನಿಂದ ತಯಾರಾಗಿರೋಂತ ಪನ್ನೀರ್ಗಳನ್ನ ಖಂಡಿತವಾಗಿಯೂ ಹೈ ರಿಚ್ ಪ್ರೋಟೀನ್ ಪನ್ನೀರ್ ಅಂತೆಲ್ಲ ಲೋ ಫ್ಯಾಟ್ ಆತರ ಎಲ್ಲ ಮಾಡಿರ್ತಾರೆ. ಸೊ ಅಂತ ಇದನ್ನ ನಾವು ತಗೊಂಡ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಬಟ್ ಆದ್ರೆ ಯಾವುದೇ ಇದನ್ನ ತಗೊಂತೀನಿ ಅಂದ್ರೂ ಮಾನ್ಯತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರ್ಟಿಫಿಕೇಶನ್ ಅಂತ ಬರೋದೇ ಆವಾಗ. ಸೊ ಯಾರು ಸರ್ಟಿಫೈಡ್ ಮಾಡಿರೋ ಅಂತ ಫುಡ್ ಪ್ರಾಡಕ್ಟ್ಸ್ ನ ಇದಕ್ಕೆ ಮಾರ್ಕೆಟ್ಗೆ ಬಿಟ್ಟು ಅದ್ರಲ್ಲೂ ಕೂಡ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ, ಇಲ್ಲ ಯೂಸ್ ಬಿಫೋರ್ ಡೇಟ್ ಅಂತ ಇರುತ್ತೆ. ಈ 2 ಅಂಶನ ಗಮನಿಸ್ಬಿಟ್ಟು ಯಾರು ಪನ್ನೀರ್ನ ಬಳಸ್ತಾರೋ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಯಾವುದೇ ಆಹಾರ ಆಗಿರ್ಬೋದು, ಸಿಕ್ತು ಅಂತ ಯಥೇಚ್ಛವಾಗಿ ಸೇವನೆ ಮಾಡೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ. ಸೊ ಹಾಗಾಗಿ ಎಲ್ಲಾ ಆಹಾರನು ಹಿತಮಿತವಾಗಿ ಬಳಕೆ ಮಾಡೋದು ತುಂಬಾ ಒಳ್ಳೇದು.
ಯಾವುದೇ ಆಹಾರ ಆಗಿರ್ಬೋದು, ಯಾವುದೇ ಫುಡ್ ಪ್ರಾಡಕ್ಟ್ ಆಗಿರ್ಬೋದು, ತಂದು ಮನೆಯಲ್ಲಿ ಮಾಡಿ ತಿನ್ನೋದ್ರಿಂದ ಹಲವಾರು ತೊಂದರೆಯಿಂದ ದೂರ ಇರ್ಬೋದು. ಈಗ ತುಂಬಾ ಜನ ಈಗ ಪನ್ನೀರ್ ತರ್ತಾರೆ, ಫ್ರಿಡ್ಜ್ ಇರೋದಿಲ್ಲ, ಹೊರಗಡೆ ಇಟ್ಟಿರ್ತಾರೆ. ಅಂದ್ರೆ ಎಷ್ಟು ದಿನ ಇಡಬಹುದು ಅಂತ ಹೇಳ್ತೀರಾ ಫುಡ್ ಸೇಫ್ಟಿ ಪ್ರಕಾರ ನೋಡ್ತಾದ್ರೆ? ಹಾರ್ಡ್ಲಿ ಪನ್ನೀರ್ ಎಲ್ಲ ರೆಫ್ರಿಜರೇಟ್ ಮಾಡಿದ್ರೆ ಅಟ್ಲೀಸ್ಟ್ 1 ವೀಕ್ ವರ್ಗೂ ನಾವು ಒಂದು 4 ರಿಂದ 5 ದಿನ ಇಟ್ಟು ತಿನ್ಬೋದು. ಅದಕ್ಕಿಂತ ಹೆಚ್ಚು ದಿನಗಳನ್ನ ನೀವು ಶೇಖರಣೆ ಮಾಡಿ ಇಟ್ರೆ ಖಂಡಿತ ಅದ್ರಲ್ಲಿರೋ ಪ್ರೋಟೀನ್ ಅಂಶ ಮತ್ತೆ ನ್ಯೂಟ್ರಿಯೆಂಟ್ಸ್ ಏನಿದೆ ಅದೆಲ್ಲ ಲ್ಯಾಕಿಂಗ್ ಆಗ್ತಾ ಹೋಗುತ್ತೆ. ಸೊ ಅಂತ ಪನ್ನೀರ್ ಅಷ್ಟು ಒಳ್ಳೇದು ಅಲ್ಲ. ಈಗ ಇನ್ ಕೇಸ್ ಏನಾದ್ರು ಈಗ ಯಾರೋ ಸಜೆಸ್ಟ್ ಮಾಡ್ತಾರೆ ಪನ್ನೀರ್ನ ತಗೊಳ್ಳಿ ತುಂಬಾ ಒಳ್ಳೇದು ಅಂತ, ಅಂದ್ರೆ ಎಷ್ಟು ಪನ್ನೀರ್ ತಗೊಳ್ಬಹುದು ಅಂತೀರಿ ವಾರಕ್ಕೆ ಅಥವಾ ತಿಂಗಳಿಗೆ? ಎಷ್ಟು ಸರಿ ಬಳಕೆ ಮಾಡಬಹುದು? ಒಬ್ಬ ಮನುಷ್ಯನ ದೇಹ ತೂಕ ಎಷ್ಟಿರುತ್ತೋ ಅಷ್ಟು ಪ್ರಮಾಣದಲ್ಲಿ ಆ ಮನುಷ್ಯನ್ಗೆ ಪ್ರೋಟೀನ್ ಅಗತ್ಯ ಇರುತ್ತೆ. ಸೊ ಒಬ್ಬ ಮನುಷ್ಯ 60 kg ಇದ್ದ ಅಂತ ಅಂದ್ರೆ ಅವನು 55 ರಿಂದ 60 ಗ್ರಾಮ್ ವರೆಗೂ ಪ್ರೋಟೀನ್ ನ ಅವನ ದೇಹಕ್ಕೆ ತಗೊಳ್ಬಹುದು. ಸೊ ಅಷ್ಟು ತಗೊಂಡು ಅವನು ವ್ಯಾಯಾಮ ಮತ್ತೆ ದಿನನಿತ್ಯ ಆಹಾರ ಕ್ರಮದಲ್ಲಿ ಕಂಟ್ರೋಲ್ ಇಟ್ಕೊಂಡು, ವ್ಯಾಯಾಮ ಮುಖ್ಯವಾಗಿ ಬೇಕಾಗಿರೋ ಅಂಶ. ಪ್ರತಿಯೊಬ್ಬ ಮನುಷ್ಯನು ವ್ಯಾಯಾಮ ಬಿಟ್ಟು ಏನೇ ಅಗತ್ಯ ಒಳ್ಳೆ ವಸ್ತುಗಳನ್ನ ತಿಂದ್ರೂ ಕೂಡ ಅವರ ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತೆ. ಯಾವ ಮನುಷ್ಯ ಒಂದು ಹಂತದಲ್ಲಿ ಒಳ್ಳೆ ಊಟ ಮಾಡ್ಕೊಂಡು ಜೊತೆಗೆ ವ್ಯಾಯಾಮನ ರೂಢಿ ಮಾಡ್ಕೊಂಡಿರ್ತಾನೋ ಖಂಡಿತವಾಗ್ಲೂ ಅವನ ಆರೋಗ್ಯದಲ್ಲಿ ಒಳ್ಳೆ ರೀತಿಯ ಆರೋಗ್ಯನ ಅವ್ನು ಕಾಪಾಡ್ಕೊಂಡಿರ್ತಾನೆ. ಈ ಮಕ್ಕಳಿಗೆ ಪನ್ನೀರ್ ಕೊಡ್ಬೇಕಾದ್ರೆ ಯಾವ ರೀತಿ ಎಚ್ಚರಿಕೆ ವಹಿಸ್ಬೇಕು ಅಂತಾರೆ? ಯಾಕಂದ್ರೆ ಇನ್ನು ಗಟ್ ಬ್ಯಾಕ್ಟೀರಿಯಾ ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ ಅವ್ರಿಗೆ. ಸಣ್ಣ ಸಣ್ಣ ಪ್ರಮಾಣದಲ್ಲಿ ಊಟವನ್ನ ಕೊಡ್ತಾ ಇರ್ತೀವಿ, ಹೇಗೆ ಅಂತ? ಮಕ್ಕಳಲ್ಲಿ ಪ್ರೋಟೀನ್ ಅಂಶನ ಕೊಡ್ಬೋದು. ಪನ್ನೀರ್ ಅದನ್ನ ಮೇನ್ ಸಪ್ಲಿಮೆಂಟ್ ಆಗಿ ಕೊಟ್ರು ತೊಂದ್ರೆ ಏನೂ ಆಗೋದಿಲ್ಲ. ಮಕ್ಕಳಲ್ಲಿ ಕೊಡ್ಬೇಕು ಅಂತಂದ್ರೆ ಫ್ರೆಶ್ ಪನ್ನೀರ್ ಕೊಡಿ. ಜೊತೆಗೆ ಅವರಿಗೆ ಮನೆಯಲ್ಲೇ ಪ್ರಿಪೇರ್ ಮಾಡಿ ಕೊಟ್ರೆ ಅದ್ರದ್ದು ನ್ಯೂಟ್ರಿಯೆಂಟ್ ಅಂಶ ಉಳಿಯುತ್ತೆ ಮತ್ತೆ ತಿಂದಿದಷ್ಟು ಮೈಗೆ ಹೀರುತ್ತೆ. ಅದನ್ನ ನಾವು ಬಯೋ ಅವೈಲಬಿಲಿಟಿ ಅಂತ ಕರಿತೀವಿ. ತಿಂದಿದ್ದು ಕಂಪ್ಲೀಟ್ ಆಗಿ ಅರಗುತ್ತಾ ಮೈಗೆ ಸೇರುತ್ತಾ ಅನ್ನೋದನ್ನ ಬಯೋ ಅವೈಲಬಿಲಿಟಿ. ಸೊ ಫ್ರೆಶ್ ಮನೆಯಲ್ಲೇ ಪ್ರಿಪೇರ್ ಮಾಡಿ ಕೊಡುವಂತ ಪನ್ನೀರಲ್ಲಿ 100% ಬಯೋ ಅವೈಲಬಿಲಿಟಿ ಅಂದ್ರೆ ದೇಹಕ್ಕೆ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ. ಇಂಥ ಪನ್ನೀರ್ನ ಮಕ್ಳು ತಿಂದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ. ಮಕ್ಕಳಲ್ಲಿ ಕೊಡೋ ಊಟದಲ್ಲಿ ವ್ಯತ್ಯಾಸ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ಮಕ್ಳಿಗೆ ಊಟ ಮಾಡ್ಬೇಕಾದಾಗ, ತಿಂಡಿ ತಿನ್ಸ್ಬೇಕಾದಾಗ ಗ್ಯಾಜೆಟ್ಸ್ ಮುಂದೆ ಕೂರ್ಸಿ ತಿನ್ಸಿ ಅವು ಇನ್ನೂ ಹೆಚ್ಚು ತಿಂತವೆ ಅಂತ ಅವ್ ಕೈಲಿ ಮೊಬೈಲ್ ಕೊಟ್ಟು ಊಟ ಮಾಡ್ಸೋದು, ಇಂಥದೆಲ್ಲ ತೀರಾ ತಪ್ಪು ನಾವು ಮಾಡ್ತಾ ಇರೋದು. ಕೆಮಿಕಲ್ ಯುಕ್ತ ಪನ್ನೀರ್ ಏನಾದ್ರು ಮಕ್ಳಿಗೆ ಕೊಟ್ರೆ ಏನ್ ತೊಂದರೆಗಳಾಗಬಹುದು ಅಂತೀರಾ? ಇಂಟರ್ನಲ್ ಖಂಡಿತವಾಗೂ ಇಂತ ಅಡಲ್ಟ್ರೇಟೆಡ್ ಇರೋಂತ ಪನ್ನೀರ್ನ ಯಾರೇ ಆಗಿರ್ಬೋದು, ಮಕ್ಕಳಲ್ಲ ದೊಡ್ಡವರೇ ಆಗಿರ್ಬೋದು, ವಯಸ್ಕರೇ ಆಗಿರ್ಬೋದು, ತಿಂದ್ರೆ ಹೊಟ್ಟೆ ನೋವು ಇಲ್ಲ ಅಂದ್ರೆ ಫುಡ್ ಪಾಯ್ಸನ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೊಟ್ಟೆ ನೋವು ಸಾಧ್ಯತೆ ಹೆಚ್ಚಿರುತ್ತೆ. ಇರಿಟೇಷನ್ ಅಂದ್ರೆ ಇಂಡೈಜೆಷನ್ ಆಗ್ಬೋದು, ಹೊಟ್ಟೆ ಉರಿ ಆಗ್ಬೋದು, ಹೊಟ್ಟೆ ಉಬ್ರ ಆಗ್ಬೋದು. ಈ ತರ ಸಾಮಾನ್ಯವಾಗಿ ಕಂಡು ಬರುತ್ತೆ. ಈ ದೊಡ್ಡವರಲ್ಲಿ ಹೆಚ್ಚಾಗಿ ಕಿಡ್ನಿ ಸಮಸ್ಯೆ ಬರಬಹುದು, ಜೊತೆಗೆ ಕ್ಯಾನ್ಸರ್ಗೂ ಕಾರಕ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಅದ್ ನಿಜನಾ? ಖಂಡಿತ. ಪ್ರೋಟೀನ್ ಅನ್ನೋದು ನಮ್ಮ ಕಿಡ್ನಿನಲ್ಲಿ ಸೇರ್ಪಡೆ ಆಗೇ ಆಗುತ್ತೆ ಫಿಲ್ಟ್ರೇಷನ್ ಟೈಮ್ ನಲ್ಲಿ. ಸೊ ಕಿಡ್ನಿ ಫಂಕ್ಷನ್ ಲೆವೆಲ್ ನ ಸ್ವಲ್ಪ ಕಮ್ಮಿ ಮಾಡೋ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಹೆಚ್ಚು ಪ್ರೋಟೀನ್ ಅಂಶ ದೇಹಕ್ಕೆ ಅಗತ್ಯ ಇಲ್ದಿರೋಕ್ಕಿಂತ ಹೆಚ್ಚಾಗಿ ಯಾವುದೇ ಪ್ರೋಟೀನ್ ನ ದೇಹಕ್ಕೆ ತಗೊಂಡ್ರು ಅದು ಕಿಡ್ನಿ ಮೇಲೆ ತೊಂದರೆ ಉಂಟು ಮಾಡೇ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ದೇಹ ತೂಕ ಎಷ್ಟಿರುತ್ತೋ ಆ ಪ್ರಮಾಣದಲ್ಲಿ 5% ಕಮ್ಮಿ ತಗೊಂಡ್ರು ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ದೇಹನ ಬೆಳೆಸ್ಬೇಕು, ದೇಹನ ಒಂದು ಶೇಪ್ ಅಲ್ಲಿ ಆಕಾರದಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಅದನ್ನ ವ್ಯಾಯಾಮದಲ್ಲೇ ಕಂಟ್ರೋಲ್ ಮಾಡ್ಕೊಂಡು, ತಿನ್ನೋ ಆಹಾರ ವ್ಯಾಯಾಮದಲ್ಲಿ ಕಂಟ್ರೋಲ್ ಮಾಡ್ಕೊಂಡು ದೇಹನ ದಂಡಿಸಿದ್ರೆ ಖಂಡಿತವಾಗೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಬಟ್ ಈಗ ಬರೀ ಪನ್ನೀರ್ ಅಷ್ಟೇ ಅಲ್ಲ, ಹಲವಾರು ಆಹಾರ ಇದರಲ್ಲಿ ಟಾಕ್ಸಿನ್ಸ್ ಕಂಡು ಬಂದಿದೆ. ಈ ಟಾಕ್ಸಿನ್ಸ್ ಅದು ಕಡಲೆ ಬಟಾಣಿ ಆಗಿರ್ಬೋದು, ಕ್ಯಾಂಡಿ ಆಗಿರ್ಬೋದು, ಗೋಬಿ ಮಂಚೂರಿ, ಈ ತರ ಎಷ್ಟೋ ಪದಾರ್ಥಗಳಲ್ಲಿ ಅಡಲ್ಟ್ರೇಷನ್ಸ್ ಆಗಿದೆ ಅಂತ ರಿಪೋರ್ಟ್ಸ್ ಇದೆ. ಸೊ ಇವೆಲ್ಲಾನು ನಾವು ದಿನನಿತ್ಯ ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಬಳಕೆ ಮಾಡ್ತಾನೆ ಇರ್ತೀವಿ. ಈ ತರ ಅದನ್ನ ದಿನನಿತ್ಯ ಬಳಕೆ ಒಂದು ಸಣ್ಣ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಶೇಖರಣೆ ಆಗಿ ಆ ಟಾಕ್ಸಿನ್ ಪ್ರಮಾಣ ಯಾವಾಗ ಹೆಚ್ಚುತ್ತೋ ಆ ಟೈಮಿಗೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಆದ್ರೂ ಆಗಿರ್ಬೋದು ಅಥವಾ ಯಾವುದೇ ದೊಡ್ಡ ಪ್ರಮಾಣದ ಕಾಯಿಲೆ ತೊಂದರೆಗಳಿಗೆ ನಾವು ಒಳಗಾಗ್ತೇವೆ. ಕೀರ್ತಿಯವ್ರೆ, ನಾವು ಹಿಂದೆ ಎಲ್ಲ ಕೇಳ್ತಾ ಇದ್ವಿ ಅಂದ್ರೆ ಈ ಲಿವರ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಅವನೇನೋ ಕುಡ್ಕ ಇರಬೇಕು ಅನ್ನೋ ಆ ರೀತಿನಲ್ಲಿ ಮಾತನಾಡ್ತಾ ಇದ್ರು. ಜೊತೆಗೆ ಈ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಏನಾದ್ರು ಬರ್ಬೇಕಂದ್ರೆ ವಯಸ್ಸಾಗಿದೆ, ಹಾಗಾಗಿ ಈ ರೀತಿ ಸಮಸ್ಯೆ ಬರುತ್ತಿದೆ ಅಂತ ಹೇಳ್ತಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡುತ್ತದೆ 20 ವರ್ಷದ ಯುವಕರು ಕೂಡ ಹಾರ್ಟ್ ಅಟ್ಯಾಕ್ ನಿಂದ ತೀರ್ಕೊಳ್ತಾ ಇದ್ದಾರೆ, ಲಿವರ್ ಸಮಸ್ಯೆ ಅಂತಾರೆ. ಇದೆಲ್ಲವೂ ಕೂಡ ಈ ರೀತಿ ಕೆಮಿಕಲ್ ಯುಕ್ತ ಆಹಾರ ಸೇವನೆ ಮಾಡ್ತಾ ಇರೋದ್ರಿಂದನೇ ಆಗ್ತಿರೋದಾ?
ಇದಕ್ಕೆ ಇದೇ ಕಾರಣ ಅಂತ ಹೇಳಿಕ್ ಆಗೋದಿಲ್ಲ, ಹಲವಾರು ಕಾರಣಗಳಿರ್ತವೆ. ನಾನು ಆಗ್ಲೇ ಹೇಳ್ದಂಗೆ ಒಬ್ಬ ಮನುಷ್ಯ ಆರೋಗ್ಯ ಕಾಪಾಡ್ಕೊಳ್ಬೇಕಂದ್ರೆ ಅವನ್ ದಿನನಿತ್ಯದ ಕ್ರಮ, ವ್ಯಾಯಾಮ, ಮತ್ತೆ ತಿನ್ನೋ ಆಹಾರ, ಅವರ ಕೆಲಸ ಚಟುವಟಿಕೆ ಇವೆಲ್ಲಾನು ಕಾರಣ ಆಗ್ತವೆ. ಅದ್ರಲ್ಲಿ ಈ ತರ ಆಹಾರ ಬಳಕೆ ಮಾಡ್ತಿರೋದು ಒಂದು ಕಾರಣ ಅಂತ ಪರಿಗಣಿಸ್ಬೋದು. ಇನ್ ಕೇಸ್ ಈಗ ದೇಹದಲ್ಲಿ ಏನಾದ್ರೂ ದೊಡ್ಡ ಪ್ರಮಾಣದಲ್ಲಿ ಯಥೇಚ್ಛವಾಗಿ ಟಾಕ್ಸಿನ್ಸ್ ಜಾಸ್ತಿ ಆಗ್ತಾ ಇದೆ, ಅಥವಾ ತಿಂದಿದ್ದ ಆಹಾರ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ, ಅಥವಾ ಅಬ್ಸರ್ಪ್ಷನ್ ಆಗ್ತಾ ಇಲ್ಲ ಅನ್ನೋದಾದ್ರೆ ಏನ್ ಮಾಡಬಹುದು ಅಂತೀರಿ? ಏನಾದ್ರೂ ಟೆಸ್ಟ್ಗಳನ್ನ ಮಾಡೋದ್ರ ಮೂಲಕ ಈ ಟಾಕ್ಸಿಕ್ನ ಹೊರಗಡೆ ಹೋಗಿಸ್ಬೋದಾ? ಏನ್ ಮಾಡಬಹುದು ಅಂತೀರಿ? ದಿನನಿತ್ಯ ಕ್ರಿಯೆಗಳನ್ನ ನಾವು ಬದಲಾಯಿಸ್ಕೊಂಡು, ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಂಡು, ವ್ಯಾಯಾಮ, ಒಳ್ಳೆ ಆಹಾರ, ಮನೆಯಲ್ಲಿ ಬಳಸುವಂತ ಆಹಾರಗಳು, ತಯಾರಾಗುವಂತ ಆಹಾರಗಳು, ಈ ತರನೆಲ್ಲ ನಾವು ಸೇವನೆ ಮಾಡಿದ್ರೆ ಖಂಡಿತವಾಗೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಹಾಗೂ ನೀವೇನಾದ್ರೂ ಸ್ವಲ್ಪ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಅಂತ ಅಂದ್ರೆ ಖಂಡಿತವಾಗೂ ಒಂದು ಒಳ್ಳೆ ಡಾಕ್ಟರ್ನ ಭೇಟಿಯಾಗಿ ಅವ್ರ ಹತ್ರ ನಿಮ್ಮ ಆಗ್ತಾ ಇರೋ ಲಕ್ಷಣಗಳನ್ನೆಲ್ಲ ಹೇಳ್ಕೊಂಡ್ರೆ ಅವ್ರು ಯಾವ ಟೆಸ್ಟ್ ಮಾಡಿಸ್ಬೇಕು ಅಂತ ಬರ್ದಿ ಕೊಡ್ತಾರೆ. ಆ ಟೆಸ್ಟ್ಗಳನ್ನ ಮಾಡಿಸಿ ಅದಕ್ಕೆ ಏನ್ ಕಾರಣ ಅಂತ ತಿಳ್ಕೊಂಡು ಅವ್ರು ಕೊಡೋ ಅಡ್ವೈಸ್ ನ ತಗೊಂಡ್ರೆ ಖಂಡಿತವಾಗೂ ನಿಮ್ಗೆ ಯಾವ ತೊಂದರೆ ಇದ್ರೂ ಕ್ಲಿಯರ್ ಆಗುತ್ತೆ. ಕೀರ್ತಿ ಅವರೇ, ಸೊ ಫೈನಲಿ ವೀಕ್ಷಕರಿಗೆ ಅಂದ್ರೆ ಪನ್ನೀರ್ ಬಳಕೆ ಮಾಡೋರಿಗೆ ಏನ್ ಕಿವಿ ಮಾತು ಹೇಳೋಕ್ ಬಯಸ್ತೀರಿ? ನಾನು ಆಗ್ಲೇ ಹೇಳಿರೋ ಹಾಗೆ ಕೆಲವೊಂದು ಸಾಮಾನ್ಯ ಟೆಸ್ಟ್ಗಳು ಇರುತ್ತೆ. ಆ ಟೆಸ್ಟ್ಗಳನ್ನ ಮಾಡ್ಕೊಂಡು ಆ ಪನ್ನೀರ್ನ ಬಳಕೆ ಮಾಡಿ, ಸೊ ನಿಮ್ಗೆ ಗೊತ್ತಿರೋರು ಅಂತ ತಿಳ್ಕೊಂಡು ಅವ್ರಿಗೆ ಹೇಗ್ ತಯಾರು ಮಾಡಿರ್ತಾರೆ ಅನ್ನೋದು ಗಮನದಲ್ಲಿ ಹರಿಸ್ತೀರಾ, ಸಿಕ್ಕಿದ್ನೆಲ್ಲ ಉಪಯೋಗಿಸೋದು ತಪ್ಪಾಗುತ್ತೆ. ಸೊ ಮಾನ್ಯತೆ ಪಡೆದಿರೋ ಅಂತ ಫುಡ್ ಪ್ರಾಡಕ್ಟ್ ಕಂಪನಿಗಳಿಂದ ತಯಾರಾಗಿರೋ ಪದಾರ್ಥಗಳನ್ನ ಬೆಸ್ಟ್ ಬಿಫೋರ್ ಯೂಸ್ ಮತ್ತೆ ಎಕ್ಸ್ಪೈರಿ ಡೇಟ್ ಇದನ್ನೆಲ್ಲ ಚೆಕ್ ಮಾಡಿ ನಂತರ ಯಾವುದೇ ಆಗಿದ್ರು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಹೊರಗಡೆ ತಿನ್ನೋ ಪದ್ಧತಿನ ಸ್ವಲ್ಪ ಕಮ್ಮಿ ಮಾಡಿ ಮನೆಯಲ್ಲೇ ತಯಾರು ಮಾಡ್ಕೊಂಡು ತಿನ್ನೋದು ಉತ್ತಮ. ಧನ್ಯವಾದ ಕೀರ್ತಿ ಅವರೇ, ಟಿವಿ ನೈನ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.